ಸಂಡೇ ಅಲ್ವಾ ಡ್ರಿಪ್ ತೊಗೊಳಕ್ಕೆ ಬಂದಿದ್ದೀವಿ. ಫೈನಲಲ್ಲಿ ನೋಡ್ತಾ ಇದ್ದೀನಿ ಚೆನ್ನಾಗಿದೆ ಶೂ. ನನಗೆ ಯಾವ ಸೈಜನ್ನು ಅಡ್ಜಸ್ಟ್ ಆಗ್ತಾ ಇಲ್ಲ, ನೋಡ್ತಾ ಇದ್ದೀನಿ. ಓಕೆ ನೋಡಿ ಹಾಕ್ಕೊಂಡೆ, ಅದ್ರ ಸೈಜ್ ಅಡ್ಜಸ್ಟ್ ಆಗ್ತಿಲ್ಲ. ಇವಾಗ ನೆಕ್ಸ್ಟ್ ತುಂಬ ಟೈಟ್ ಅನಿಸ್ತು ನನಗೆ. ಈ ಕಲರ್ ತುಂಬ ಇಷ್ಟ ಆಯಿತು. ಕಲರ್ಗೆ ಆಗ್ತಾ ಇಲ್ಲ, ಅದಕ್ಕೆ ನಾನು ಬೇಡ ಅಂತ ಇದ್ದೀನಿ. ಸಿಸ್ಟರ್ಗೆ ಅಲ್ಲಿ ಗೋಬಿ ತಿನ್ನೋಣ ಅಂತ ನಾವು ಬಂದು, ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಗೋಬಿ. ಅಲ್ಲಿ ನನಗೆ ಶೂ ಯಾವುದು ನನ್ನ ಕಾಲಿಗೆ ಸೈಜ್ ಇರಲಿಲ್ಲ, ಅದಕ್ಕೆ ನಾನು ತೊಗೊಂಡಿಲ್ಲ. ನೆಕ್ಸ್ಟ್ ಹೋಗ್ತಾ ಇದ್ದೀವಿ ನಾವು 3 ಜನನೂ ಇಲ್ಲಿ ಬಂದಿದ್ದೀವಿ. ಇವಳಂತೂ ಬೇಜಾನು ಹುಡುಕ್ತಾ ಇದ್ದಾಳೆ, ಏನು ತಿನ್ಬೇಕು ಅಂತ ಹುಡುಕ್ತಾವಳೆ. ಇವಳು ಸುಮ್ಮನೆ ಹೋಗ್ತಾಳೆ, ಇವಳು ಹುಡುಕ್ತಾವಳೆ. ಇನ್ನೂ ಏನೋ ನಾನು ಕೊಡಿಸೇ ಇಲ್ಲ, ಹುಡುಕ್ತಾ ಇದ್ದಾಳೆ. ಫೈನಲಲ್ಲಿ 3 ಗೋಬಿ ಇಟ್ಕೊಂಡಿದ್ದೀವಿ, 3 ಜನನ ತಿಂತಾ ಇದ್ದೀವಿ. ತುಂಬ ದಿನ ಆಯಿತು ಗೋಬಿ ತಿಂದು, ಅದಕ್ಕೆ ತುಂಬ ದಿನ ಆಯಿತು. ತುಂಬ ಖಾರ ಅನಿಸ್ತೈತೆ. ಇವಾಗ ಮನೆಗೆ ಹೋಗ್ಬೇಕು, ನೀರು ಕುಡಿಯಬೇಕಂತಂದರೆ ಸ್ವಲ್ಪ ಇನ್ನೂ 10 ನಿಮಿಷ ಬೇಕು ನಾವು ಮನೆಗೆ ಹೋಗೋಷ್ಟಕ್ಕೆ. ಐಸ್ ಕ್ರೀಮ್ ಕೊಡ್ಸಲ್ಲ ನಾನು. ಐಸ್ ಕ್ರೀಮು ಮನೇಲಿದೆ ಐಸ್ ಕ್ರೀಮ್, ಅದಕ್ಕೆ ಅವ್ರಿಗೆ ಐಸ್ ಕ್ರೀಮ್ ಕೊಡ್ಸಲ್ಲ. ಮನೇಲಿದೆ ಐಸ್ ಕ್ರೀಮಾ. ಇವರಮ್ಮ ಫೋನ್ ಮಾಡಿದ್ದಾರೆ ಬನ್ನಿ ಐಸ್ ಕ್ರೀಮ್ ತಿನ್ನಿ ಅಂತ. ನೋಡಿ ಇವರು ತುಂಬ ತರಲೆ ಮಾಡ್ತಾ ಇದ್ದಾರೆ. ಫಸ್ಟು ಮನೆ ಕರ್ಕೊಂಡೋಗಿ ಎಳೆದು ಹಾಕ್ಬಿಡ್ತೀನಿ ಅವ್ರಿಗೆ. ಸಾರಿ, ಇವಾಗ ನಾವೆಲ್ಲ ವಾಕಿಂಗ್ ಆಯಿತು, ಎಲ್ಲ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ.